ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. FIR ಇಲ್ಲದೆ SIT ರಚನೆ ಆಗಿದೆ. ಅದನ್ನೇ ಇವತ್ತು ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಒಂದ್ ನಿಮಿಷ, FIR ಇಲ್ಲದೆ SIT ರಚನೆ ಆಗಿದೆ. SIT ಅಧಿಕಾರಿಗಳು ತಗೊಂಡೋಗಿ ರಿಪೋರ್ಟ್ ನ ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಾ? ಟ್ರಸ್ಟ್ ನ ಒಬ್ಬ ಮೆಂಬರ್ ಹೂ ಇಸ್ ಅನ್ IAS ಆಫೀಸರ್, ಮೋದಿ ಅವರು ನೇಮಕ ಮಾಡಿದಂತ ಟ್ರಸ್ಟ್ ನ ಮೆಂಬರ್. ಅಂದ್ರೆ ಯಾರ ಸುಪರ್ದಿಯಲ್ಲಿ ಖಜಾನೆ ಇರಬೇಕಾಗಿತ್ತೋ ಆ ಖಜಾನೆಯ ಲೂಟಿ ಆಗಿದೆಯೋ, ಆ ಲೂಟಿ ಆದಂತಹ ಖಜಾನೆಯಲ್ಲಿ ಯಾರ್ಯಾರು ಲೂಟಿ ಮಾಡಿದ್ದಾರೆ ಅಂತ ಖಜಾನೆ ಕಾಯ್ತಾ ಇದ್ದಂತಹ ವ್ಯಕ್ತಿ ಕೊಟ್ಟಿದ್ದಾರೆ. ಬೇರೆ ಆತ ಕರ್ತವ್ಯ ಲೋಪ ಎಸಗಿದ್ದಾರೆ. ಅಂತ ವ್ಯಕ್ತಿಯ ಅಧಿಕಾರಿಗೆ ಹೋಗಿ SIT ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ. ಟ್ರಸ್ಟ್ ನ ಮೆಂಬರ್ಗೆ SIT ರಿಪೋರ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಕಳ್ಳಿನ ಕೈಯಲ್ಲೇ ಕೀಲಿ ಕೈ ಕೊಟ್ಟ ಹಾಗೆ. ಆ SIT ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಇದ್ರ ಮಾಹಿತಿ ಕೊಡ್ಬೇಕು ತಾನೆ. ಇವತ್ತು ಪ್ರತಿಯೊಬ್ಬರು ದೇಣಿಗೆ ಕೊಟ್ಟು ಕಟ್ಟಿರುವಂತಹ ರಾಮ ಮಂದಿರ, ಅದು ರಾಮ ಮಂದಿರದಲ್ಲಿ ಯಾರು ಲೂಟಿ ಮಾಡಿದ್ದಾರೆ ಅನ್ನೋ SIT ರಿಪೋರ್ಟ್ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕು. ಅದನ್ನ ಬಿಟ್ಬಿಟ್ಟು ಆ ಕಳ್ಳತನಕ್ಕೆ ಅನುವು ಮಾಡಿಕೊಟ್ಟ, ಕಳ್ಳತನ ನಡೀತಾ ಇದ್ರು ಮೂಗಿನ ನೇರದಲ್ಲಿ ಸುಮ್ಮನೆ ಇದ್ದಂತ ಒಬ್ಬ ವ್ಯಕ್ತಿಗೆ, ಟ್ರಸ್ಟಿ ಮೆಂಬರ್ಗೆ IAS ಆಫೀಸರ್ ತಗೊಂಡೋಗಿ SIT ರಿಪೋರ್ಟ್ ಕೊಡ್ತಾರಲ್ಲ, ಯಾವ ಸೀಮೆ SIT ನೋಡಿದ್ದೀರಾ? ಇದನ್ನ ಉತ್ತರ ಕೊಡ್ಬೇಕಾ ನೋಡಿ. ಈಗ SIT ರಿಪೋರ್ಟ್ ನ ಇನ್ನು ಯಾರು ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ. ಕೇಳಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ತೀನಿ. ಇದೆಯಾ ನಿಮ್ಗೆ ಗೊತ್ತಿದೆ SIT ರಿಪೋರ್ಟ್? SIT ರಿಪೋರ್ಟ್ ನಿಮ್ಗೆ ಗೊತ್ತಿದೆಯಾ? ದಯವಿಟ್ಟು ನಿಮ್ಮ ಮಾಹಿತಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ SIT ರಿಪೋರ್ಟ್ ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಹತ್ರ ಇದೆ ರಿಪೋರ್ಟ್? ದಯವಿಟ್ಟು ಒಂದ್ ಸೈಡ್ ಆಗುತ್ತೆ ಮೇಡಮ್. ಒಂದು ನಿಮಿಷ, ಯಾರು ಕೊಟ್ಟಿದ್ದಾರೆ ನಾನು ಕೇಳ್ತಿರೋದು. SIT ರಿಪೋರ್ಟ್ ಏನಿದೆ ಅಂತ ಗೊತ್ತಾ ನಿಮಗೆ? ಗೊತ್ತಾಗಬೇಕು. ಅವ್ರು ಹೇಳಿಲ್ಲ. ಯಾವಾಗ ಅಲ್ಲ ರೀ, ಚಂಪತ್ ರಾಯ್ ಬಗ್ಗೆ ಇಡೀ ಉತ್ತರ ಪ್ರದೇಶ ಮಾತಾಡ್ತಾ ಇದೆ. ಹೌದು, ಮಾತಾಡ್ತೀನಿ. ನಾನು ಸತ್ಯದ ಪರನೇ ಮಾತಾಡೋದು. ನಿಮ್ಗೆ ಅದು ಒನ್ ಸೈಡೆಡ್ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಒನ್ ಸೈಡೆಡ್. ಹೌದಾ? ಒನ್ ಸೈಡೆಡ್. ನಾನು ಒನ್ ಸೈಡೆಡ್. ನಾಗೇಂದ್ರ ಪ್ರಸಾದ್ ಅವರೇ, ನಾನು ಒನ್ ಸೈಡೆಡ್. ನೀವು ಯಾರನ್ನ ಬಚಾವ್ ಮಾಡ್ತಾ ಇದ್ದೀರಿ? ಕಳ್ಳರನ್ನ, ಕಾಕರನ್ನ, ಡಕಾಯಿತರನ್ನ, ಲೂಟಿಕೋರರನ್ನ, ಮತ್ತೆ ಯಾರ ಪರವಾಗಿ ಮಾತಾಡ್ತಿದ್ದೀರಾ ನೀವು? ನಾನು ನ್ಯಾಯದ ಪರವಾಗಿದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೋ, ಯಾರು ರಾಮನನ್ನು ಚೋರಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ, ಚೀರ್ಬೇಡಿ. ತಪ್ಪಿತಸ್ಥರು ಕಣ್ಮುಂದೆ ಇದ್ರೂ ಕೂಡ ಸಣ್ಣ ಪುಟ್ಟ ಡ್ರೈವರ್ ನ, ಅಕೌಂಟೆಂಟ್ ನ, ದುಡ್ಡನ್ಸವ್ರನ್ನ ನಿಮ್ಗೆ ಮಾಹಿತಿನೇ ಇಲ್ವಲ್ಲ? ಮಾಹಿತಿನೇ ಇಲ್ವಲ್ಲ? ಆಡಳಿತ ನಿರ್ವಹಣೆ ಮೇಡಮ್ ರಿಪೋರ್ಟ್ ಅಲ್ಲಿ ಬರುತ್ತೆ. ಈಗ ನಿಮಗೆ ನಿಮಗೆ ರಿಪೋರ್ಟ್ ಬೇಕಾಗಿರೋದು, ತನಿಖೆ ಆಗಿರ್ತಕ್ಕಂಥ ರಿಪೋರ್ಟ್ ಬೇಕಾಗಿರೋದು. ಯಾಕೆ ತನಿಖೆ? ಆಯ್ತು ಬಿಡಿ ಸರ್, ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಬಿಡಿ, ಸುಮ್ಮನೆ ಬಿಡ್ರಿ ಸರ್. ಸರ್ ತಪ್ಪೇ ಇತ್ತಿಲ್ಲ. ರಿಪೋರ್ಟ್ ನಿಮಗೆ ಬೇಕಾಗಿರೋದು ನಾಳೆ ನಾಡಿದ್ರಲ್ಲಿ ಹೊರಗಡೆ ಬರುತ್ತೆ. ಯಾವುದೇ ಕಾರಣಕ್ಕೂ ಸರ್ ಬಹಿರಂಗ ಆಗಲೇಬೇಕು. ಸರ್ ರಿಪೋರ್ಟ್ ಯಾರು ತನಿಖೆ ಆದ್ಮೇಲೆ ರಿಪೋರ್ಟ್ ಹೊರಗಡೆ ಬರಲ್ವೇನ್ರಿ? ಯಾರು ತಪ್ಪಿತಸ್ಥರು ಅಂತ ಹೇಳಲ್ವೇನ್ರಿ? ಯಾಕೆ ಒಂದ್ ಸೈಡ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ವಿಷಯನೇ ಗೊತ್ತಿಲ್ಲ ಮೇಡಮ್. ನೀವು ಆ ಮಾತನ್ನ ನೀವು ಒಂದ್ ಸೈಡ್ ಒಪ್ಪಲ್ಲ. ಮುಗಿಸಿ. ಒಪ್ಪಲ್ಲ ಅಲ್ಲ, ನಾ ಒಂದ್ ಸೈಡ್ ಮಾತಾಡ್ತೀನಿ, ಮುಗಿಸ್ಬಿಡಿ. ಎಸ್, ನಾ ಒಂದ್ ಸೈಡೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಡ್ರೈವರು ಅಲ್ಲಿ ದುಡ್ಡು ಎಣ್ಸವನು, ಅಲ್ಲಿ ಬಂಡಲ್ ಕಟ್ಟವನು, ಅಲ್ಲಿ ದುಡ್ಡನ್ನ ಬ್ಯಾಂಕ್ ಕಟ್ಟವನು, ಈ ಸಣ್ಣ ಪುಟ್ಟದವ್ರನ್ನ ಅರೆಸ್ಟ್ ಮಾಡಿ ಆಡಳಿತ ನಿರ್ವಹಣೆ, ಮೇಲುಸ್ತುವಾರಿ, ನೇಮಕಾತಿ ಮಾಡುವಂತಹ ಹೆಡ್ ಟ್ರಸ್ಟ್ನ ಮುಖ್ಯಸ್ಥ ಚಂಪತ್ ರಾಯ್ನ ರಾಜೀನಾಮೆ ಕೊಡಿಸಿ ಮನೆಗೆ ಕಳಿಸಿ ಡಕಾಯಿತಿ ಮಾಡಿರುವಂತಹ ಮಾಲನ್ನು ವಾಪಸ್ ತರೋದಕ್ಕೆ ಟೈಮನ್ನು ಕೊಟ್ಟಿರೋದು ಇದ್ಯಾವ ಸೀಮೆ SIT ರೀ ಇದು? ಇದ್ಯಾವ ಸಣ್ಣ ಪುಟ್ಟದವ್ರನ್ನ ಹಿಡಿದು ಬಿಟ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳ ಒಬ್ಬ ಡ್ರೈವರ್ 200 ಕೋಟಿ ಹಗರಣ ಮಾಡಕ್ ಸಾಧ್ಯನಾ? ಒಬ್ಬ ದುಡ್ಡು ಎನ್ಸೋನು 200 ಕೋಟಿ ಹಗರಣ ಮಾಡಕ್ ಸಾಧ್ಯನಾ? SIT ರಚಿಸಿದ ನಂತರ ಯಾಕೆ ಬಂದೋದ್ರು ಅನ್ನೋದೇ ಒಂದು ಸಂಶಯ ಇದೆ. ಅದ್ರ ಮೇಲೆನೆ
ಮ್ಯಾಮ್ ನೋಡಿ, ರಾಮ್ ನಾಮ್ ಜಪ್ನ ಪರಾಯಾಮಲ್ ಅಪ್ನ ಅಂತಾರೆ, ಅದೊಂದು ಹಳೆ ಗಾದೆ. ಅದು ಇವತ್ತು ಪ್ರೂವ್ ಆಗ್ತಾ ಇದೆ. ಫಸ್ಟ್ ಇದು ಏನು ಅಂತ ಹೇಳಿದ್ರೆ, ಇವತ್ತು ಹಿಡಿದಿರೋ ಒಂದು 8 ಜನ ಇವರು ಇರುವೆಗಳು ಅನ್ನಿಸ್ಕೊಳ್ತೀನಿ ನಾನು. ಎಕ್ಸಾಕ್ಟ್ಲಿ. ಇದ್ರ ಹಿಂದೆ ಆನೆಗಳಿವೆ, ಅದೆಲ್ಲ ಆಚೆ ಬರಬೇಕು. ನಾನು ಮಾಡ್ತಿರೋ ಆರೋಪಗಳು ಅಂದರೆ ಸರಾಸರಿ ತಪ್ಪಾಗುತ್ತೆ. ನಿರ್ಮೋಹಿ ಅಖಾಡ ರಾಮ ಜನ್ಮಭೂಮಿ ಟೆಂಪಲ್ ಮೂವ್ಮೆಂಟ್ಗೋಸ್ಕರ ಒಂದು ಲಿಟಿಗೆಂಟ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ನ ಫೈಟ್ ಮಾಡಿದವರು ಲಿಟಿಗೆಂಟ್ ಪಾರ್ಟಿ ಅದು ನಿರ್ಮೋಹಿ ಅಖಾಡ. ನಿರ್ಮೋಹಿ ಅಖಾಡ ಮಾಡಿರುವ ಆರೋಪಗಳು 5 ಇವೆ. ಅದು ಒಂದೊಂದೊಂದು ನಿಮ್ಮ ಮುಂದೆ ನಾನು ಇಡ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ 1980 1990ವರೆಗೆ ಇವರು ದೇಣಿಗೆ ಕಲೆಕ್ಟ್ ಮಾಡಿದ್ರು ಈ ಮೂವ್ಮೆಂಟ್ಗೋಸ್ಕರ ಅಂತ. ಅದೆಷ್ಟೋ ಕೋಟಿ ರೂಪಾಯಿ ಹೋಯ್ತು. ಅದ್ರ ಲೆಕ್ಕಾಚಾರನೇ ಕೊಡಲಿಲ್ಲ, ಯಾರಿಗೂ ಅದ್ರ ಬಗ್ಗೆ ಏನು ಅಂತ ಗೊತ್ತೇ ಇಲ್ಲ. ಇಟ್ಟಿಗೆ ಕಲೆಕ್ಟ್ ಮಾಡಿದ್ರು 89 to 90 ಶಿಲಾ ಪೂಜನ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಕೋಟಿ ಕೋಟಿ ಇಟ್ಟಿಗೆಗಳು ಅಲ್ಲಿಗೆ ಬಂತು. ಆ ಇಟ್ಟಿಗೆಗಳು ಎಲ್ಲಿಗೂ ಹೋದ್ವೋ ಯಾರಿಗೂ ಗೊತ್ತಿಲ್ಲ. ಆ ಇಟ್ಟಿಗೆಗಳ ಜೊತೆ ಒಂದು ಸಣ್ಣ ಸಣ್ಣ ಅಮೌಂಟನ್ನು ಕೊಟ್ಟರು ಜನರು. ಆ ದುಡ್ಡು ಎಲ್ಲಿಗೋಯ್ತು ಯಾರಿಗೂ ಗೊತ್ತಿಲ್ಲ. ಇದು ಸಿಲ್ವರ್ ಇಟ್ಟಿಗೆಯನ್ನು ಕೊಟ್ಟರು, ಬೆಳ್ಳಿಯ ಇಟ್ಟಿಗೆಗಳನ್ನು ಕೊಟ್ಟರು ಜನ. ಆಮೇಲೆ ಭಕ್ತರು ಎಲ್ಲ ಕಡೆಯಿಂದ ಸಮಾಜದವ್ರು ಕೊಟ್ಟರು. ಅದೇ ಎಲ್ಲ ಕಡೆಯಿಂದ ಬಂತು ಅದೆಲ್ಲ. ದಿಸ್ ಇಸ್ ನಾಟ್ ಮೈ ಪಾಯಿಂಟ್, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ದಿಸ್ ಇಸ್ ನಾಟ್ ಮೈ ಪಾಯಿಂಟ್. ದಿಸ್ ಈಸ್ ನಿರ್ಮೋಹಿ ಅಖಾಡ ಕ್ವಶ್ಚನಿಂಗ್ ದ ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ ಮತ್ತು ಸಹ ಸಂಘಟನೆಗಳು ಆ ದುಡ್ಡನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ದಾರೆ ಅಂತ ಇದ್ರ ಮೇಲೆ 3 FIRಗಳು ಆಗಿವೆ. ಯಾವ್ದ್ಯಾವುದು ಇದು ಸಿಲ್ವರ್ ಇಟ್ಗೆಗಳಾದ ನಂತರ ಟೆಂಪಲ್ ಅರೌಂಡು ಯಾವ್ಯಾವ ಜಮೀನುಗಳಿದ್ವೋ ಅದಕ್ಕೆಲ್ಲ ಒಂದು ಸಣ್ಣ ಸಣ್ಣ ಅಡ್ವಾನ್ಸ್ ಕೊಟ್ಟು ಇಟ್ಕೊಂಡಿದ್ರು ಇವರು. ಇವತ್ತಿಲ್ಲ ನಾಳೆ ಒಂದು ಫೈನಲ್ ಡಿಸಿಷನ್ ಬಂದೇ ಬರುತ್ತೆ, ಆವಾಗ ನೋಡ್ಕೊಳ್ಳೋಣ ಅಂತ. 2 ಕೋಟಿ ರೂಪಾಯಿಗೆ ತೊಗೊಂಡಿದ್ದ ಜಮೀನನ್ನು 18.5 ಕೋಟಿ ರೂಪಾಯಿಗೆ ಮಾರಿದ್ರು. ಸುಪ್ರೀಂ ಕೋರ್ಟ್ ವರ್ಡಿಗೆ ಬಂದ ನಂತರ 1400 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತಬಿಟ್ಟು ನಿರ್ಮೋಹಿ ಅಖಾಡ ಒಂದು ಆರೋಪ ಹಾಕಿದೆ. ಏನು, ಅಲ್ಲಿದ್ದ ಲ್ಯಾಂಡ್ ಇತ್ತಲ್ಲ ಸೈಡಲ್ಲಿ, ಅದೆಲ್ಲ ಇವಾಗ ನೀವು ಹೋಟೆಲ್ ಕಟ್ಸಿದ್ರೆ ಇವಾಗ ಟೂರಿಸ್ಟ್ಗಳು ಬರೋದೆಲ್ಲ ದಿನಕ್ಕೆ 35,000 ಜನ ಬರ್ತಾರೆ ಅಲ್ಲಿ. ಅವನ ವರ್ಕಿಂಗ್ ಡೇ, ಅವನ ವೀಕೆಂಡ್ 50,000ದಿಂದ 80,000 ಜನನೂ ಬಂದಿದ್ದಾರೆ ಹಾಲಿಡೇಸ್ನ ಮನಸ್ಸಲ್ಲಿ ಇಟ್ಕೊಂಡು. 80,000 ಜನ ಅಂದ್ರೆ 10 ರೂಪಾಯಿ ಕೊಟ್ಟರು 8 ಲಕ್ಷ ಆಯ್ತಲ್ಲ ಪ್ರತಿದಿನಕ್ಕೆ. ಈ ಮಧ್ಯೆ ಕುಂಭಮೇಳ ನಡೀತು, ಅವಾಗಲೂ ಕೂಡ ಅಯೋಧ್ಯೆಗೆ ಬಹಳಷ್ಟು ಜನ ಕುಂಭಮೇಳಕ್ಕೆ ಹೋದವರೆಲ್ಲ ಹೋದ್ರು ಅಂತ. ಬಹಳಷ್ಟು ಹಣ ಬಂತು. 1400 ಕೋಟಿ ರೂಪಾಯಿ, 1400 ಕೋಟಿ ಸ್ಕ್ಯಾಮ್ ಇದು. ಇದ್ರ ಬಗ್ಗೆ ಒಂದು ತನಿಖೆನೂ ಆಗಿಲ್ಲ. ಇದಕ್ಕೆಲ್ಲ ಉತ್ತರ ಕೊಡ್ತಿದ್ದು ಬಂದ್ಬಿಟ್ಟು ಇದೇ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್. ಇಲ್ಲ ಆ ಥರದ್ದೆಲ್ಲ ಏನು ನಡೆದಿಲ್ಲ, ಇಲ್ಲ ನಾವಿದೀವಿ, ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ. ಇವತ್ತು ಉತ್ತರ ಪ್ರದೇಶನ ಬಾರ್ ಅಸೋಸಿಯೇಷನ್ ಲಾಯರ್ಸು ಈ 8 ಜನರ ಕೇಸನ್ನ ಯಾರು ನಾವು ಫೈಟ್ ಮಾಡಲ್ಲ ಅಂತ ಒಂದು ತೀರ್ಮಾನ ತಗೊಂಡವ್ರೆ. ಅಯೋಧ್ಯೆಯಿಂದ ಆಚೆ ಹೋಗ್ಬಿಡ್ಬೇಕು ಇವರು. ಇವ್ರನ್ನ 3 ದಿನ ಟೈಮ್ ಕೊಟ್ಟವ್ರೆ. ಇದಲ್ಲದೆ ಪ್ರಸಾದ್ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಆಗಿದೆ, ಪ್ರಸಾದಂ ಸ್ಕ್ಯಾಮ್ ಅಂತ. ರಾಮ ಮಂದಿರದ ಪ್ರಸಾದವನ್ನು ಇಂಟರ್ನ್ಯಾಷನಲ್ ಕಳಿಸೋದು ಎಲ್ಲ ಮಾಡೋದು ಅಂತ ಫೇಕ್ ವೆಬ್ಸೈಟ್ಗಳನ್ನು ಓಪನ್ ಮಾಡಿ ಅದು ಒಂದು 3.85 crore ರೂಪೀಸ್ ಸ್ಕ್ಯಾಮ್. ಅದು ಮಾರ್ಚ್ 8ಗೆ ಅದ್ರ ಮೇಲೇನೂ ಒಂದು FIR ಆಗಿದೆ. ಈ ಥರ ನಾನು ನೋಡಿ, ನಾವು ಇವತ್ತು ಪ್ರಶ್ನೆ ಮಾಡುವಾಗಿಲ್ಲ, ಇದು ನಿಮ್ಮ ವಿಷಯ ಅಂತ. ಆದರೆ ಇದೇ ಸಂದರ್ಭದಲ್ಲಿ ಯಾವನಾದರೂ ಒಬ್ಬ ಮುಸಲ್ಮಾನ ಏನಾದರೂ ಸಿಕ್ಕಾಕ್ಕೊಂಡಿದ್ದಿದ್ರೆ, ಇಲ್ಲ ಯಾವ್ದಾದ್ರು ಒಂದು ಟ್ರಸ್ಟ್, ಇದೇ ಟ್ರಸ್ಟಲ್ಲಿ ಯಾರಾದರೂ ಒಬ್ಬ ಆಡಿಟರೋ ಆಫೀಸರೋ ಯಾರೋ ಒಬ್ಬ ಮುಸ್ಲಿಮ್ ಆಗಿದ್ದಿದ್ರೆ ಅವ್ನಿಗೆ ಎತ್ತಾಕೊಂಡೋಗಿ ಯಾವ್ದಾದ್ರು ಒಂದು ಲಾಕಪ್ಪಲ್ಲಿ ಇಟ್ಕೊಂಡು ಫಸ್ಟು ಅವ್ನ ಮನೆ ಮೇಲೆ ಬುಲ್ಡೋಸರ್ ಹಾಕಿರೋರು, ಆಮೇಲೆ ಅವನನ್ನು ಎನ್ಕೌಂಟ್ರ್ ಮಾಡಿರೋರು. ಇವತ್ತು ಯಾಕೆ ಆ್ಯಕ್ಷನ್ ತೊಗೊಳ್ತಿಲ್ಲ? ಅನುಮಾನಾಸ್ಪದ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸ್ವತಃ ಅಯೋಧ್ಯೆಗೆ ಬಂದು ಹೋಗ್ತಾರೆ, ಅದು SIT ರಚಿಸಿದ ನಂತರ ಅಂತ ಹೇಳಿದ್ರೆ ಈ ಸ್ಕ್ಯಾಮ್ ಎಲ್ಲಿಂದ ಎಲ್ಲಿವರೆಗಿರಬಹುದು ಅನ್ನೋದು ರಾಜ್ಯದ ಜನತೆನೇ ತೀರ್ಮಾನ ಮಾಡ್ಕೊಳ್ಳಿ. ಅಂತ ದುಡ್ಡೆಣ್ಸವನು ಲವಕುಶ್ ಮಿಶ್ರಾ ಅಂತ ಮೆಕ್ಯಾನಿಕ್ ಅಂತೆ, ಅವನು ದುಡ್ಡು ಎಣ್ಸಕ್ಕೆ 12,000ಕ್ಕೆ ಸಂಬಳಕ್ಕೇನೆ ಇದೇ ಚಂಪತ್ ರಾಯ್ ನೇಮಕ ಮಾಡ್ತಾರೆ. ಅವನು ಕೇವಲ 6 ತಿಂಗಳಲ್ಲಿ 30 ಲಕ್ಷ ಮನೆ ಕಟ್ತಾನೆ, 2 ಮಹಲಿಂದು. ಅಷ್ಟೇ ಅಲ್ಲ, ಒಂದು ಸರಿ ಪಾರ್ಟಿಗೆ ಹೋದ್ರೆ 50,000 ಖರ್ಚು ಮಾಡ್ತಿದ್ನಂತೆ. ಆಗ್ಲೇನೆ ಚಂಪತ್ ರಾಯ್ಗೆ, ಒಬ್ಬ ದುಡ್ಡು ಎಣ್ಸೋನ್ಗೆ 12,000 ಸಂಬಳ ತಗೊಳ್ಳೋ ಅವನಿಗೆ ಇಷ್ಟು ದೊಡ್ಡ ಪ್ರಮಾಣದ ಐಷಾರಾಮಿ ಜೀವನ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ, ಕಂಪ್ಲೇಂಟ್ ಮಾಡಿದವ್ರನ್ನ ಕೆಲಸದಿಂದ ತೆಗಿತಾ ಇದ್ರಂತೆ. ಅಂದ್ರೆ ನಾನ್ ಕೇಳೋದಿಷ್ಟೇ, ನೀವ್ ಹೇಳೋದೇನು, ಮೈ ಚೌಕಿದಾರ್ ಹೂ ನಾ ಕಾವುಂಗ ನಾ ಕಾನೆ ದುಂಗ. ಅಂದರೆ ನಿಮ್ಮ ಕಣ್ಗಾವಲಿನಲ್ಲಿ ಕಳ್ಳತನ ಹೇಗಾಯ್ತು? ಎಲ್ಲದಕ್ಕೂ ನೀವೇ ಮುಂದೆ ಇದ್ರಿ ತಾನೆ, ಟ್ರಸ್ಟನ್ನು ನೀವೇ ಮೆಂಬರ್ಸ್ನು ರಚನೆ ಮಾಡಿದ್ರಿ ತಾನೆ. ನಿಮ್ಮ ಸೂಪರ್ ದುರ್ಬಿನ್ನ ಕಣ್ಗಾವಲಿನಲ್ಲಿ
ಹೇಗೆ ನಡೀತು? Land ಒಂದು share ಅಂತ ಆಚೆ ಇಂಟೆಲಿಜೆನ್ಸ್ ಬಂತಲ್ಲ. ರಿಪೋರ್ಟ್ ಹೋಗಲ್ವಾ ಯೋಗಿ ಆದಿತ್ಯನಾಥ್ ಅವ್ರಿಗೆ? ಯಾಕಂದ್ರೆ ಅಯೋಧ್ಯೆ ಅಂತಂದ್ರೆ ಯುಪಿಯ ಕಳಶ ಇದ್ದ ಹಾಗೆ. ಆ ಯುಪಿಯ ಮುಖ್ಯಮಂತ್ರಿಗಳಿಗೆ ಅಯೋಧ್ಯೆಯಲ್ಲಿ ಈ ತರದ್ ನಡೀತಾ ಇದೆ, ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ, ದುಡ್ಡು ಎಣ್ಸೋರು, ಬಂಡಲ್ ಕಟ್ಟೋರು. ಅಲ್ಲೇನೋ ನಡೀತಾ ಇದೆ, ಅಲ್ಲಿ CCTV ಫುಟೇಜ್ಗಳು ಇಲ್ಲ, ಒಂದು ಮಾನಿಟರಿಂಗ್ ಸಿಸ್ಟಮ್ ಇಲ್ಲ, ಸೆಕ್ಯೂರಿಟಿ ಸಿಸ್ಟಮ್ ಇಲ್ಲ. ಚಂಪತ್ ರಾಯ್ 1 ಕೋಟಿ ಕೊಟ್ಟು ತನಗೆ ಸೆಕ್ಯೂರಿಟಿಗೆ ಆಳುಗಳನ್ನ ಇಟ್ಕೊಂಡಿದ್ನಂತೆ. ಇಷ್ಟೆಲ್ಲ ಇದ್ರೂ ಕೂಡ ಯುಪಿ ಗವರ್ನಮೆಂಟ್ಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿಲ್ಲ. ಇಷ್ಟು 5.5 ವರ್ಷಗಳ ಅವಧಿಯಲ್ಲಿ ದಿನಕ್ಕೆ 5 ಲಕ್ಷ ಕೊಳ್ಳೆ ಹೊಡೆದ್ರು ಕೂಡ ಸಾವಿರಾರು ಕೋಟಿ ಮೆಸೇಜ್ ಟು ಯುಪಿ ಗವರ್ನಮೆಂಟ್. ಮೇಂಟೆನೆನ್ಸ್ ಕೇಸ್ ಹಾಕ್ಬೇಕಾಗಿತ್ತು, ಯಾಕೆ CCTV ವರ್ಕ್ ಆಗಿಲ್ಲ ಅಂತ